ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ಪೊಲೀಸರು ಮಹಜರನ್ನ ನಡೆಸುತ್ತಿದ್ದಾರೆ. A1 ಆರೋಪಿ ಪವಿತ್ರ ಹಾಗೆ ಪ್ರಕರಣದ ಮೂರನೇ ಆರೋಪಿ ಪವಿತ್ರ ಬೊಟಿಕ್ನ ನೋಡ್ಕೊಳ್ತಾ ಇದ್ದಂತಹ ಪವನ್ ಈ ಇಬ್ಬರನ್ನೂ ಕೂಡ ಕರ್ಕೊಂಡು ಬಂದು ಮಹಜರು ಕಾರ್ಯವನ್ನ ಮಾಡಲಾಗ್ತಾ ಇದೆ. RR ನಗರದಲ್ಲಿರುವಂತಹ ಪವಿತ್ರ ನಿವಾಸದಲ್ಲಿ ಮಹಜರು ಕಾರ್ಯವನ್ನ ಸದ್ಯ ಪೊಲೀಸರು ಮಾಡ್ತಿದ್ದಾರೆ. ಪವಿತ್ರ ಮನೆಯ CCTVಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಮನೆಯಿಂದ ಘಟನೆ ನಡೆದ ದಿನ ಪವಿತ್ರ ಎಷ್ಟು ಗಂಟೆಗೆ ಹೊರಗಡೆ ಹೋಗಿತ್ತು, ವಾಪಸ್ ಬರುವಂತಹ ಸಂದರ್ಭದಲ್ಲಿ ಎಷ್ಟು ಟೈಮ್ ಆಗಿತ್ತು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಜೊತೆಗೆ ಯಾವ ಬಟ್ಟೆಯನ್ನ ಧರಿಸಿದ್ರು ಅನ್ನೋ ಬಗ್ಗೆಯೂ ವಿಚಾರಣೆ ಮಾಡಲಾಗ್ತಾ ಇದೆ. ಪವಿತ್ರ ಗೌಡ ಬಟ್ಟೆ ಹಾಗೆ ಆವತ್ತು ರೇಣುಕಾಸ್ವಾಮಿಗೆ ಹೊಡೆಯೋಕೆ ಆಕೆ ಬಳಸಿದ್ದಂತಹ ಚಪ್ಪಲಿ ಅದೆಲ್ಲವನ್ನ ಕೂಡ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, RR ನಗರದಲ್ಲಿ ಪವಿತ್ರ ಗೌಡ ನಿವಾಸದಲ್ಲಿ ನಡೀತಾ ಇರುವಂತಹ ಮಹಜರಿನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಇಲ್ಲಿ ನಡೀತಾ ಇರುವಂತಹ ಮಹಜರಿನ ಸಂದರ್ಭದಲ್ಲಿ ಏನೆಲ್ಲಾ ಸಾಕ್ಷ್ಯಗಳನ್ನ ಕಲೆ ಹಾಕುವಂತಹ ಸಾಧ್ಯತೆ ಇದೆ ಅಂಕಿತಾ? ವಿದ್ಯಾ, ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳನ್ನ ತೀವ್ರ ವಿಚಾರಣೆ ಮಾಡುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಪವಿತ್ರ ಗೌಡ ಮನೆಗೆ ಪೊಲೀಸರ ತಂಡ ಪವಿತ್ರ ಹಾಗೆ ಇನ್ನೋರ್ವ ಆರೋಪಿಯಾಗಿರುವಂತಹ ಪವನ್ ಅನ್ನ ಕರ್ಕೊಂಡು ಬಂದಿದ್ದಾರೆ. ಅಂದ್ರೆ ಮಹಜರು ಪ್ರಕ್ರಿಯೆಗಾಗಿ ಈಗಾಗಲೇ ಪೊಲೀಸರ ತಂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಇಬ್ಬರು ಆರೋಪಿಗಳನ್ನ ಕರೆ ತಂದಿದ್ದಾರೆ. ಅಂದ್ರೆ ಕೃತ್ಯ ಎಸಗಿದ ಬಳಿಕ ಆರೋಪಿಗಳು ಈ ಮನೆಗೆ ಎಂಟ್ರಿ ಕೊಟ್ಟಿದ್ದಾರಾ, ಜೊತೆಗೆ ಈ ಮನೆಯಲ್ಲಿ ರೇಣುಕಾಸ್ವಾಮಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಎವಿಡೆನ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ಮಹಜರು ಮಾಡಿಕೊಂಡು ಜೊತೆಗೆ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡೋದಕ್ಕೆ ಈಗಾಗಲೇ ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ಪೊಲೀಸ್ ಅಧಿಕಾರಿಗಳು ಆರೋಪಿಗಳನ್ನ ಮಹಜರಿಗೆ ಕರ್ಕೊಂಡು ಬಂದ ಬೆನ್ನಲ್ಲೇ ಈಗ FSL ಅಧಿಕಾರಿಗಳ ತಂಡ ಕೂಡ ಬಂದಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಎಲ್ಲಾ ಎವಿಡೆನ್ಸ್ ಗಳನ್ನ ಕಲೆ ಹಾಕ್ಬೇಕಾಗತ್ತೆ. ನಿನ್ನೆ ಕೋರ್ಟ್ ನಲ್ಲಿ ಆರೋಪಿಗಳನ್ನ ಕಸ್ಟಡಿಗೆ ಕೇಳುವಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ವಿಚಾರವನ್ನ ಅಲ್ಲಿ ಉಲ್ಲೇಖ ಮಾಡಿದ್ರು. ಅಂದ್ರೆ ಆರೋಪಿಗಳ ವಿರುದ್ಧದ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕ್ಬೇಕಾಗಿದೆ. ಜೊತೆಗೆ ಆರೋಪಿಗಳ ಬಟ್ಟೆಗಳಾಗಿರ್ಬೋದು ಇವೆಲ್ಲವನ್ನ ಕೂಡ ನಾವು ವಶಪಡಿಸ್ಕೊಳ್ಳೋದು ಬಾಕಿ ಇದೆ ಅನ್ನೋ ಮಾತನ್ನ ಹೇಳಿದ್ರು. ಹಾಗಾಗಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದ ಬಳಿಕ ಆರೋಪಿಗಳು ಅಂದ್ರೆ ಪವಿತ್ರ ಗೌಡ ಈ ಮನೆಗೆ ಬಂದಿದ್ರು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಆ ಟೈಮಲ್ಲಿ ಅವರು ಯಾವ ಬಟ್ಟೆಯನ್ನ ಧರಿಸಿದ್ರು, ಯಾವ ಚಪ್ಪಲಿಯನ್ನ ಹಾಕಿದ್ರು, ಯಾಕೆಂತಂದ್ರೆ ರೇಣುಕಾಸ್ವಾಮಿ ಮೇಲೆ ಆರೋಪಿಗಳು ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಮೊದಲು ಅಂದ್ರೆ ರೇಣುಕಾಸ್ವಾಮಿಯನ್ನ ಯಾವಾಗ ಕರ್ಕೊಂಡು ಬಂದು ಶೆಡ್ನಲ್ಲಿ ಇರಿಸಿದ್ರು ಆ ಸಂದರ್ಭದಲ್ಲಿ ಮೊದಲು ಪವಿತ್ರ ಗೌಡ ತನ್ನ ಚಪ್ಪಲಿಯಿಂದ ರೇಣುಕಾಸ್ವಾಮಿಗೆ ಹೊಡೆದಿದ್ರು ಅಂತ ಹೇಳಿ, ಹಾಗಾಗಿ ಆ ಚಪ್ಪಲಿ ಕೂಡ ಎಲ್ಲಿದೆ ಅನ್ನೋದನ್ನ ಹುಡುಕಾಡುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿ ಫಾರೆನ್ಸಿಕ್ ತಜ್ಞರು ಏನಿದ್ದಾರೆ ಅವರು ಕೂಡ ಬಂದಿದ್ದಾರೆ. RR ನಗರದಲ್ಲಿರುವಂತಹ ಪವಿತ್ರ ಗೌಡ ಮನೆ ಒಳಗಡೆ ಈಗಾಗಲೇ ಅವರು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಮನೆಯ ಹೊರಭಾಗದಲ್ಲಿ 2 CCTV ಕೂಡ ಇದೆ. ಹಾಗಾಗಿ CCTV ಕೂಡ ಈ ಒಂದು ಪ್ರಕರಣದಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಅಂದ್ರೆ ಆರೋಪಿಗಳು ಯಾವಾಗ ಮನೆಯಿಂದ ಹೊರ ಹೋಗಿದ್ರು, ಜೊತೆಗೆ ಕೊಲೆ ಎಲ್ಲ ಆದ ಬಳಿಕ ಯಾವಾಗ ನೆಕ್ಸ್ಟ್ ಮನೆಗೆ ಎಂಟ್ರಿ ಆಗಿದ್ರು, ಎಷ್ಟು ಗ್ಯಾಪ್ ಅಲ್ಲಿ ಎಂಟ್ರಿ ಆಗಿದ್ರು, ಇವೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಅವೆಲ್ಲವನ್ನ ಕೂಡ ಪರಿಶೀಲಿಸಿ ಅದಕ್ಕೆ ಸಂಬಂಧಪಟ್ಟಂದ್ರೆ ಈ ಕೊಲೆಗೆ ಸಂಬಂಧಪಟ್ಟಂತೆ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ವಿದ್ಯಾ, ಅಂಕಿತಾ, ಪವಿತ್ರ ಗೌಡ ಅವರನ್ನ ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಅವರು ಕರ್ಕೊಂಡು ಬಂದಂತಹ ಸಂದರ್ಭದ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇನ್ನು ಎಷ್ಟು ಹೊತ್ತು ಈ ಮಹಜರು ಕಾರ್ಯ ನಡೀಬಹುದು ಅಂತ ಹೇಳಿ? ವಿದ್ಯಾ, ಪೊಲೀಸರಿಗೆ ಯಾವಾಗ ಆರೋಪಿಗಳ ವಿರುದ್ಧದ ಮಾಹಿತಿ ಸಿಕ್ತು ಅಂದ್ರೆ ರೇಣುಕಾಸ್ವಾಮಿಯನ್ನ ಯಾವ ರೀತಿಯಾಗಿ ಆರೋಪಿಗಳು ಅಮಾನುಷವಾಗಿ ಆತನ ಮೇಲೆ ಹಲ್ಲೆಯನ್ನ ಮಾಡಿ ಆತನನ್ನ ಕೊಲೆಗೈದಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಹತ್ವದ ವಿಚಾರಗಳು ಪೊಲೀಸರಿಗೆ ಲಭ್ಯ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎವಿಡೆನ್ಸ್ ಗಳನ್ನ ಕಲೆ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಅದರಂತೆ ಪವಿತ್ರ ಗೌಡ ಮನೆಗೆ ಪವಿತ್ರ ಗೌಡ ಸೇರಿ ಇನ್ನೋರ್ವ ಆರೋಪಿ ಅಂದ್ರೆ ಪ್ರಕರಣದ 3ನೇ ಆರೋಪಿ ಆಗಿರುವಂತಹ ಪವನ್ ಅನ್ನ ಕರ್ಕೊಂಡು ಬಂದಿದ್ದಾರೆ. ಇನ್ನೂ ಕೂಡ ಇಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲೂ ಎವಿಡೆನ್ಸ್ ಗಳು ಸಿಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಅಥವಾ ರೇಣುಕಾಸ್ವಾಮಿ ಮೈ ಮೇಲೆ ಇದ್ದಂತಹ ವಸ್ತುಗಳು ಎಲ್ಲವೂ ಕೂಡ ನಾಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಏನಾದ್ರೂ ಭಯ ಬಿದ್ದು ಆತನ ಮೈ ಮೇಲೆ ಇದ್ದಂತಹ ವಸ್ತು ಅಂದ್ರೆ ಅನುಮಾನಾಸ್ಪದ ರೀತಿಯಲ್ಲಿ ವ್ಯಕ್ತಿಯ ಯಾವಾಗ ಶವ ಪತ್ತೆ ಆಯ್ತು ಆ ಸಂದರ್ಭದಲ್ಲಿ ಮೈ ಮೇಲೆ ಏನಾದ್ರೂ ಇದ್ರೆ ಡೌಟ್ ಬರ್ಬೋದು ಅನ್ನೋ ಕಾರಣಕ್ಕೆ ಎಲ್ಲವನ್ನ ಕೂಡ ತೆಗೆದುಕೊಂಡು ಬಂದಿದ್ರು. ಪವಿತ್ರ ಗೌಡ ಮನೆಯಲ್ಲಿ ಆ ರೀತಿಯ ವಸ್ತುಗಳೇನಾದ್ರೂ ಪತ್ತೆ ಆಗುತ್ತಾ ಅನ್ನೋದ್ರ ರೀತಿಯಲ್ಲಿ ಪೊಲೀಸರು ಕೂಡ ಎಲ್ಲಾ ರೀತಿಯ ಚೆಕಿಂಗ್ ಅನ್ನ ಈಗ ಮಾಡ್ತಾ ಇರುವಂತದ್ದು. ಈಗ ಇನ್ನೋರ್ವ ಆರೋಪಿ ಪವನ್ ಏನಿದ್ದಾನೆ ಆತನನ್ನ ಕೂಡ ಕರ್ಕೊಂಡು ಬಂದಿದ್ದಾರೆ. ಪೊಲೀಸರು ಇಲ್ಲಿ ಮಹಜರು ಮಾಡೋದನ್ನ ನೋಡಿದ್ರೆ ಈ ಕೃತ್ಯ ಆದ್ಮೇಲೆ ಪವಿತ್ರ ಗೌಡ ಜೊತೆ ಪವನ್ ಕೂಡ ಈ ಮನೆಗೆ ಬಂದಿದ್ರು ಅಂತ ಕೂಡ ಈಗ ಹೇಳಲಾಗ್ತಾ ಇದೆ. ವಿದ್ಯಾ, ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.